ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್, ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವತ್ತೂ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ನಿಮ್ಗೋಸ್ಕರ ಅಂತ ಹೇಳಿದ ತಕ್ಷಣ ಅದು ನಿಮ್ಗೋಸ್ಕರ ಅಂತ ಅನ್ಕೊಂಡ್ರ ಚಾನ್ಸೇ ಇಲ್ಲ. ಅದು ಆಕ್ಚುಲಿ ನನ್ಗೋಸ್ಕರ. ನಾನು ಆಕ್ಚುಲಿ ಇವತ್ತು ಜಯನಗರ ಶಾಪಿಂಗ್ ಅಂತ ಹೋಗಿದ್ದೆ. ಜಯನಗರ ಶಾಪಿಂಗ್ ಅಂತ ಹೋದಾಗ ಆಕ್ಚುಲಿ ನಾನು ಬಟ್ಟೆ ತಗೊಳಕ್ ಅಂತಾನೆ ಹೋಗಿದ್ದು. ಶಾಪಿಂಗ್ ಮಾಡೋಣ, ಯಾಕೆ ಸಮ್ಮರ್ ಹಾಕೊಳ್ಳೋ ಬಟ್ಟೆ ಚೆನ್ನಾಗಿರೋ ತಗೊಂಬರೋಣ ಅಂತ ಅನ್ಕೊಂಡೆ ನಾನು ಜಯನಗರ ಶಾಪಿಂಗ್ ಹೋಗಿದ್ದೆ. ಬಟ್ ಆದ್ರೆ ನನ್ಗೆ ಶಾಪಿಂಗ್ ಮಾಡಕ್ಕೆ ಅಷ್ಟು ಇಂಟ್ರೆಸ್ಟ್ ಬಂದಿಲ್ಲ, ಯಾಕಂದ್ರೆ ಬಿಸಿಲಿರೋ ಕಾರಣಕ್ಕೆ ನಂಗೆ ಅಷ್ಟು ಜರ್ನಿ ಮಾಡಕ್ ಆಗ್ಲಿಲ್ಲ. ನಾನು ಅದಕ್ಕೆ ಒಂದು ಶಾಪ್ ನೋಡ್ದೆ. ಅಲ್ಲಿ ಒಂದ್ ಶಾಪ್ ನೋಡಿದ ತಕ್ಷಣ ಹೋದೆ ಒಳಗಡೆ. ಹೋಗಿದ ತಕ್ಷಣ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತು. ಬಟ್ ಅದು ಕಲರ್ಫುಲ್ ಆಗಿ ಅಂತ ಅಂದಿದ ತಕ್ಷಣ ಏನ್ ಅನ್ಕೊಂಡ್ರಿ? ಏನ್ ಗೊತ್ತಾ, ಆಕ್ಚುಲಿ ನಾನು ಇವತ್ತು ಜ್ಯುವೆಲ್ರೀಸ್ ತಗೊಂಡ್ ಬಂದೆ. 1-2 ಕಲೆಕ್ಷನ್ಸ್ ನಾನು ಮಾಡ್ಕೊಂಡ್ ಬಂದೆ. ಆಕ್ಚುಲಿ ಯಾವ್ದಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ ಅಲ್ವಾ. ಹೆಂಗೋ ಹೋಗಿದೀನಿ, ಶಾಪಿಂಗ್ ಅಂತಾನೆ ಹೋಗಿದೀನಿ, ಬಟ್ಟೆ ಆದ್ರೂ ಸರಿ, ಜ್ಯುವೆಲ್ರೀಸ್ ಆದ್ರೂ ಸರಿನೇ ಅನ್ಕೊಂಡು ಹೋಗಿ ನಾನು ಜ್ಯುವೆಲ್ರೀಸ್ ತಗೊಂಡ್ ಬಂದೆ. ನಾನು ಇವತ್ತು ನಿಮ್ಗೆ ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಯಾವ ತರ ಜ್ಯುವೆಲ್ರೀಸ್ ತಗೊಂಡಿದೀನಿ, ಯಾವ ತರ ಕಲೆಕ್ಷನ್ಸ್ ಇದೆ ಅಂತ. ಕಲೆಕ್ಷನ್ಸ್ ಅಂದ್ರೆ ಅಷ್ಟೊಂದೇನಿಲ್ಲ, 1-2 ಇಯರಿಂಗ್ಸ್, 1 ಜ್ಯುವೆಲ್ರಿ ಇದೆ ಅಷ್ಟೇ. ನಾನ್ ನಿಮ್ಗೆ ಇವತ್ತು ಅದನ್ನ ನಾನು ತೋರ್ಸ್ಕೊಡ್ತೀನಿ, ಓಕೆನಾ? ನೋಡಿ, ಆಕ್ಚುಲಿ ನಾನು ಇವತ್ತು ಇದನ್ನೇ ತಗೊಂಡ್ಬಂದಿರೋದು ಜ್ಯುವೆಲ್ರೀಸ್. ಅಂದ್ರೆ ನಾನು ಅದೇ ಜಯನಗರಕ್ಕೆ ಹೋಗಿದ್ನಲ್ವಾ, ಅವಾಗ ನನ್ಗೆ ತೋರ್ಸ್ಕೊಡ್ತೀನಿ. 1 ನಿಮಿಷ ಮೈಕ್ ನ ಸರಿ ಹಾಕೊಂಡ್ಬಿಡ್ತೀನಿ, ಯಾಕಂದ್ರೆ ನಿಮ್ಗೆ ತೋರ್ಸಕ್ ಈಸಿ ಆಗ್ಬೇಕಲ್ವಾ. ಓಕೆ, ಒಂದು ಈ ಬಾಕ್ಸ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಬ್ರೈಡಲ್ ಮತ್ತೆ ಇನ್ನೊಂದು ಎಲ್ಲಾದ್ರೂ ಹೋಗುವಾಗ ತಾಳಿ ಮಾಂಗಲ್ಯ ಜೊತೆಗೆ ಚಿಕ್ಕದಾಗಿ ಬರುತ್ತಲ್ವಾ, ಚೌಕ ತರ, ಲೈಕ್ ಆ ತರ ತಗೊಳ್ಳೋಣ ಅಂತ ಅನ್ಕೊಂಡು ತಗೊಂಡಿದ್ದು. ತುಂಬಾ ದಿವಸದಿಂದ ಅನ್ಕೊಂತಿದ್ದೆ, ಬಟ್ ಎಲ್ಲೂ ಹೋಗಿರ್ಲಿಲ್ಲ. ಸಡನ್ ಆಗಿ ಹೋದ್ನಲ್ಲ, ಸೊ ಹಾಗಾಗಿ ಕಣ್ಣಿಗೆ ಬಿತ್ತು, ನಾನು ತಗೊಂಡೆ. ಒಂದ್ಸತಿನೂ ಹಾಕೊಂಡಿಲ್ಲ ಫ್ರೆಂಡ್ಸ್. ಆಕ್ಚುಲಿ ಬಂದಿದ ತಕ್ಷಣ ನಿಮ್ಗೆ ತೋರಿಸ್ತಾ ಇರೋದು ನಾನು. ನೋಡಿ, ಈ ತರ ಇದೆ. 1 ನಿಮಿಷ. ಹಾ, ಕಾಣಿಸ್ತಿದ್ಯಾ? ನೋಡಿ, ಈ ತರ ಇದೆ. ಆಕ್ಚುಲಿ ತಿರುಪ್ತಿದು ಸಿಂಬಲ್ಸ್ ಬರುತ್ತಲ್ವಾ, ಆ ತರ ಇರುತ್ತೆ ನೋಡಿ. ಫೋಕಸ್ ಆಗ್ತಿದ್ಯಾ? ಓಕೆ. ಆಕ್ಚುಲಿ ಅದು ತಾಳಿ ಜೊತೆಗೆ ಹಾಕೊಳ್ಳೋ ತರ. 1 ನಿಮಿಷ ಹಾಕೊಂಡು ತೋರಿಸ್ತೀನಿ ನಾನು. ನೋಡಿ, ಇದ್ರಲ್ಲಿ ಇನ್ನೊಂದ್ ಸೆಟ್ ತಗೊಂಡೆ ಆಕ್ಚುಲಿ ನಾನು, ಗ್ರೀನ್ ಕಲರ್. ಓಕೆನಾ, ಅದನ್ನ ನಾನು ತೋರಿಸ್ಕೊಡ್ತೀನಿ. ಇದು ಆಕ್ಚುಲಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಮ್ಗೆ. ಸೀರೆಗೆ, ಇಲ್ಲಾಂದ್ರೆ ಯಾವ್ದಾದ್ರು ಡ್ರೆಸ್ ಅಂತ ಇರುತ್ತಲ್ವಾ, ಅದಕ್ಕೆ ಹಾಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ, ಒಂದ್ ನಿಮಿಷ ನೋಡಿ. ಆಕ್ಚುಲಿ ಇದು 200 ರುಪೀಸ್. ಆಮೇಲೆ ಇದು ಕೂಡ 200 ರುಪೀಸ್ ಆಯ್ತು. ಇವೆರಡು ಸೇರಿ 400 ತಗೊಂಡ್ರು. ಆಕ್ಚುಲಿ ನಾನು ಬಾರ್ಗಿನ್ ಮಾಡಕ್ ನೋಡ್ದೆ, ಅವ್ರು ಅಷ್ಟೊಂದು ಒಪ್ಕೊಂಡಿಲ್ಲ. ಆದ್ರೂ ಬಿಡು, ಹೆಂಗೋ ಚೆನ್ನಾಗಿದೆ ಅಲ್ವಾ, ಬಾರ್ಗಿನ್ ಮಾಡಿ ಏನ್ ಪ್ರಯೋಜನ ಬಂತು, ತಗೊಂಡ್ ಹೋಗೋಣ ಅನ್ಕೊಂಡ್ ಆಕ್ಚುಲಿ ನಾನು ತಗೊಂಡೆ. ನೋಡಿ, ಇದು 200. 1 ಇಯರಿಂಗ್ ಇಷ್ಟ ಆಯ್ತು, ಓಕೆನಾ. ಬಟ್ ಅದ್ ಲಾಸ್ಟ್ ಟೈಮ್ 1 ಇಯರ್ ನಾನು ಇಯರಿಂಗ್ಸ್ ಯಾವಾಗ್ಲೂ ಯೂಸ್ ಮಾಡ್ಕೊಂತಿದ್ದೆ. ಬಟ್ ಅದು ಏನಾಯ್ತು ಅಂದ್ರೆ ಸಡನ್ ಆಗಿ ಕಟ್ ಆಗೋಯ್ತು. ಆಮೇಲೆ ಈ ವಾಲೆ ನನ್ಗೆ ಆಕ್ಚುಲಿ ಕಣ್ಣಿಗೆ ಬಿತ್ತು. ಸೇಮ್ ಅದೇ ತರ ಸೇಮ್ ಇದೆ, ಬಟ್ ಇದು ಸ್ವಲ್ಪ ಗ್ಯಾರಂಟಿ ಜ್ಯುವೆಲ್ರೀಸ್ ಅಂತ ಹೇಳ್ತಾರಲ್ವಾ, ಸೊ 3 ಇಯರ್ ವ್ಯಾರಂಟಿ ಇದೆ. ಕಲರ್ ಏನಾದ್ರು ಶೇಡ್ ಆದ್ರೆ ಆಕ್ಚುಲಿ ನಾವು ಹೋಗಿ ಕಲರ್ಸ್ ಎಲ್ಲ ಹಾಕೊಂಡ್ ಬರ್ಬೋದು ಅಂತ ಹೇಳಿದಾರೆ. ನಿಮ್ಗೆ ನಾನು ತೋರ್ಸ್ಕೊಡ್ತೀನಿ. ತುಂಬಾ ವೇಟ್ ಇದೆ ಆಕ್ಚುಲಿ ಇದು. ನೋಡಿ, ಇದು ಪಿಂಕ್ ಕಲರ್, ಮೇಲೆ ಡ್ರಾಪ್ ಅಲ್ಲಿ ಪಿಂಕ್ ಕಲರ್ ಬಂದಿದೆ ವಿತ್ ವೈಟ್ ಸ್ಟೋನ್ಸ್. ಗ್ರೀನ್ ವಿತ್ ವೈಟ್ ಕೆಳಗಡೆ ಡ್ರಾಪ್ಸ್ ಬಂದಿದೆ ನೋಡಿ. ಫೋಕಸ್ ಆಗ್ತಿದ್ಯಾ? ಇದು ಆಕ್ಚುಲಿ ಇದು ಎಕ್ಸ್ಟ್ರಾ ಸೆಟ್.
ಇವಾಗ ನಾನು ಇಯರಿಂಗ್ಸ್ ತೋರ್ಸದ್ನಲ್ಲ ಅದ್ರದ್ದು ಇದು ಜ್ಯುವೆಲ್ರೀಸ್ ಇನ್ನೊಂದ್ ಸಪ್ರೇಟ್ ನಾನು ತಗೊಂಡಿದೀನಿ, ಅದನ್ನು ಕೂಡ ನಿಮ್ಗೆ ತೋರ್ಸ್ಕೊಡ್ತೀನಿ. ಆಕ್ಚುಲಿ ಅವ್ರು ಹೇಳಿದಾರೆ ಸೇಮ್ ನಾನು ಯಾವ ತರ ಪ್ಯಾಕ್ ಮಾಡ್ಕೊಟ್ಟಿರ್ತೀನೋ ನೀವು ಅದೇ ತರ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ತುಂಬಾ ಸೇಫ್ ಆಗಿ ತುಂಬಾ ದಿನ ಬಾಳ್ಕೆ ಬರುತ್ತೆ. ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಯಾಕಂತಂದ್ರೆ 3 years ವ್ಯಾರಂಟಿ ಅಂತೆ. ನೋಡಿ ಈ ತರ ಲಾಕೆಟ್ ಇದೆ, ಈ ತರ ಫುಲ್ ಲಾಂಗ್ ಸೆಟ್ ಇದೆ, ಕಾಣಿಸ್ತಿದ್ಯಾ? ಒಂದ್ಸತಿ ಹಾಕೊಂಡು ತೋರಿಸ್ತೀನಿ. ಚೆನ್ನಾಗ್ ಕಾಣ್ತಾ ಇದೀನಾ? ಚೆನ್ನಾಗ್ ಕಾಣ್ತಿದೀನಿ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಆಕ್ಚುಲಿ ಇದ್ರಲ್ಲಿ ಇನ್ನೊಂದು ಬಾಕ್ಸ್ ಇದೆ, ಅದೇನು ಅಂದ್ರೆ ನಂಗೆ ತುಂಬಾ ಇಷ್ಟ ಆಗಿದೆ ಫ್ರೆಂಡ್ಸ್ ಇಯರಿಂಗ್ಸ್. ಆಕ್ಚುಲಿ ನಂಗೆ ಹಾಕೊಂಡು ಅದನ್ನ ಹಾಳ್ ಮಾಡ್ಬೇಕು ಅಂತ ಅನಿಸ್ತಾನೆ ಇಲ್ಲ. ಆಕ್ಚುಲಿ ಹಾಕೊಂಡ್ರೆ ಅದು ಹಾಳ್ ಹಾಗೆ ಆಗುತ್ತೆ. ಯಾಕೆ ಅಂತಾನೆ ಇವಾಗ ಫುಲ್ ಸ್ವೆಟ್ ಆಗ್ತೀವಲ್ವಾ, ಸ್ವೆಟ್ ಆದಾಗ ಫುಲ್ ಇಯರಿಂಗ್ಸ್ ಮೇಲೆ ನಾನು ವಾಟರ್ ಪ್ರೂಫ್ ತರ ಈ ತರ ಕುತ್ಕೊಂಡು ಆಮೇಲೆ ಅದು ಏನೋ ಒಂಥರ ಕಲರ್ ಶೇಡ್ ಆದ್ರೆ ಒಂಥರ ಬೇಜಾರಲ್ವಾ, ಅದಕ್ಕೆ ಸುಮ್ನೆ ಎತ್ತಿಡೋಣ ಅಂತ ಅನ್ಕೊಂಡೆ. ಯಾವಾಗಾದ್ರೂ ಲಾಂಗ್ ಫಂಕ್ಷನ್ಸ್ ಅಂತ ಇರುತ್ತಲ್ವಾ ಅವಾಗ ಹಾಕೊಂಡು ಹೋದ್ರೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್ಸ್ ನಾನು ತಗೊಂಡಿರೋದು. ಆಕ್ಚುಲಿ ಇನ್ನೂ ನಾನು ಕಲೆಕ್ಷನ್ಸ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅಷ್ಟೊಂದು ಟೈಮ್ ಸಿಗ್ಲಿಲ್ಲ. ಯಾಕೆ ಅಂತ ಬಿಸ್ಲಿಗೆ ಇರಕ್ ಆಗ್ಲಿಲ್ಲ ನಂಗಲ್ಲಿ. ಆಕ್ಚುಲಿ ಒಬ್ಳೆ ಹೋಗಿದ್ದೆ, ಒಬ್ಳೆ ಹೋದಾಗ ನಂಗೆ ಜಾಸ್ತಿ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಬರಲ್ಲ. ಯಾಕಂದ್ರೆ ಜೊತೆಲಿ ಯಾರಾದ್ರೂ ಇದ್ರೆ ಇದ್ ಚೆನ್ನಾಗಿದ್ಯಾ ಅದ್ ಚೆನ್ನಾಗಿದೆ ಅಂತ ಕೇಳಿ ಎಲ್ಲ ಈಸ್ಕೊಳ್ಬಹುದು. ಬಟ್ ನನ್ಗೆ ಅಷ್ಟೊಂದು ಯಾಕೋ ಇಂಟ್ರೆಸ್ಟ್ ಇರ್ಲಿಲ್ಲ ಈ ಬಿಸಿಲಿರೋ ಕಾರಣಕ್ಕೆ. ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನಿಸ್ತಿತ್ತು, ಹಾಗಾಗಿ ಬೇಗ ಬಂದ್ಬಿಟ್ಟೆ ನಾನು. ನೆಕ್ಸ್ಟ್ ಟೈಮ್ ಏನಾದ್ರು ನಾನು ಶಾಪ್ ಮಾಡಿದ್ರೆ ಪಕ್ಕಾ ನಿಮಗೆ ಇನ್ನೊಂದು ವಿಡಿಯೋ ನಾನು ತಗೊಂಡ್ ಬಂದೇ ಬರ್ತೀನಿ. ಆಕ್ಚುಲಿ ನನಗೆ ಇಂಟ್ರೆಸ್ಟ್ ಇರೋದು ಜಾಸ್ತಿ ಯಾವ್ದ್ರಲ್ಲಿ ಅಂತಂದ್ರೆ ಶಾಪಿಂಗು. ಸೊ ಹಾಗಾಗಿ ನಾನು ಯಾವ್ದಾರ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ತೋರಿಸ್ದಿರಾ ಇರಲ್ಲ, ನಾನು ತೋರಿಸ್ತೀನಿ. ಇದೆಲ್ಲ ಸೇರಿ ಆಕ್ಚುಲಿ ನಂಗೆ 3000 rupees ಆಯ್ತು. ನನ್ಗೆ ವರ್ತಾ ಅವ್ರ ವೇಸ್ಟ್ ಅಂತ ನಂಗೆ ನಿಜ ಗೊತ್ತಿಲ್ಲ, ಬಟ್ ನಂಗೆ ಚೆನ್ನಾಗ್ ಅನಿಸ್ತು. ಯಾಕಂದ್ರೆ ಇವಾಗ ನಾವು ರೇಷ್ಮೆ ಸ್ಯಾರಿ ಎಲ್ಲ ಹಾಕೊಂಡಾಗ ಗ್ರ್ಯಾಂಡ್ ಲುಕ್ ಆಗಿ ಕೊಡೋಂತ ಜ್ಯುವೆಲ್ರೀಸ್ ರೆಂಟ್ ತಗೊಳ್ಳೋ ಬದಲು ನಮ್ಮ ಹತ್ರನೇ ಓನ್ ಆಗಿದ್ರೆ ನಾವು ಯಾವಾಗ್ಲೂ ಹಾಕೊಳ್ಬಹುದಲ್ವಾ. ಸೊ ಹಾಗಾಗಿ ನಾನು ತಗೊಂಡೆ. 3000 rupees ಆಯ್ತು. ಅದೇ ವರ್ತ್ ಅನ್ಸುತ್ತಾ ನನ್ಗೆ? ನಿಮ್ಗೂ ಅದು ವರ್ತ್ ಅನಿಸ್ತಾ ಅಥವಾ ವೇಸ್ಟಾ ಇಲ್ಲ ಕಮ್ಮಿಗೆ ಸಿಗ್ತಾ ಇತ್ತು ಹಾಗೆ ಹೀಗೆ ಅಂತಂದ್ರೆ ನನ್ಗೆ ಕಮೆಂಟ್ ಹಾಕಿ. ಆಕ್ಚುಲಿ ಏನು ಅಂತಂದ್ರೆ 3 years ವ್ಯಾರಂಟಿ ಇದೆ. ಕಲರ್ ಏನಾದ್ರು ಶೇಡ್ಸ್ ಆದ್ರೆ ಶೇಡ್ ಅದನ್ನ ಹಾಕೊಂಡ್ ಬರ್ಬೋದು, ಕಲರ್ಸ್ ಹಾಕೊಡ್ತೀವಿ, ಪಾಲಿಶ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್, ಥ್ಯಾಂಕ್ ಯು.